ಹಾಂ ನೋಡಿದೆ ಈಗ ನಾಡಹಬ್ಬ ಮೈಸೂರು ದಸರಾಗೆ ಥ್ಯಾಂಕ್ ಯು. ಈಗ ಇಲ್ಲಿ ಲಿಪ್ಟಿಕ್ ಹಾಕೊಂಡ್ರೆ ಪರ್ಫೆಕ್ಟ್. ತರಲೇ ಬೇಡ ಅಂತ ಹೇಳಿದೆ. ವಿಧಾನ ಮಾಡ್ತೈತೆ. ಅಮ್ಮ ಬಂದಿಲ್ಲ. ಸೆಕೆಂಡ್ ಸ್ಟೆಪ್ ಅಲ್ಲೇ ಅಲ್ಲೇ ಹಿಂದೆ ಅಲ್ಲ ಡಿಕ್ಕಿಲಲ್ಲ, ಅವ್ರು ಪೂರ್ವಿ ಕೂತಿದ್ರಲ್ಲ ಅಲ್ಲಿ. ಫಸ್ಟ್ ನಮ್ಮ ಅಮ್ಮನ ಡೈರ ತೋರಿಸ್ತೀನಿ. ವಾ ಏನು ಇಷ್ಟ ಆಗಲ್ಲ ಅಮ್ಮ, ಒಂದೇ ಕಲರಾ ಇರೋದು? ಹಾಂ ನೋಡಿದೆ ಈ ಕಲರು ಚೆನ್ನಾಗೈತೆ, ಕುಂಕುಮ ಕಲರು. ಸೀಬೆಣ್ಣು ಇಷ್ಟು ಬಿಟ್ಟವೆ. ಅದು ಚೆನ್ನಾಗಿ ಕಾಣಿಸ್ತೈತೆ ದೂರದಿಂದ ಕಾರಲ್ಲಿ ಬರಬೇಕಾದ್ರೆ. ನಾನು ಇವತ್ತು ಮುಡಿಸ್ತೆ, ನೀನು ಕೊಡ್ಕಳಿಸಿದೆ ನೋಡು, ಅದನ್ನ ಇವತ್ತು ಮುಡಿಸ್ತಿದ್ದೆ ಅವ್ರಿಗೆ ನಾನು. ನೀವು ಈ ಬಿಸಿಲಲ್ಲಿ ಕುಯ್ಯಕೈತದ ರಾದಂಟಿರಬೇಕಾಯಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನಾ ಫ್ಯಾನ್ ಬ್ಲಾಗ್ಸ್. ಇಷ್ಟು ದಿವಸ ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಟೆಸ್ಟ್ ಎಕ್ಸಾಮು. ವಾಮೆಂಟ್ ಮಾಡ್ದ ಬಾಕದ್ಲು, ಐಸ್ ಕ್ರೀಮ್ ತಿಂದ್ಲು, ಕಾರಲ್ಲಿ ಅಲ್ಲೇ ಬಕಾಕದ್ಲು. ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಪಕ್ಷ ಮಾಡಕ್ಕೆ ಬಂದಿದ್ದೀವಿ. ಶೀತ ಆಗ್ಬಿಟ್ಟದೆ ನಮ್ಮ ಮನೆ. ಲೋಕಿ ಕೆಮ್ಮಲು, ನಂಗೆ ಶೀತ. ಫಸ್ಟ್ ನಮ್ಮ ಅಮೂಲಗಾಗಿತ್ತು, ಅವಳೇ ಕೆಮ್ಮಿ ನಂಗೆ ಬರ್ಸೋಳು. ಈಗ ಬೇಗ ಊಟ ಮಾಡಿ ಆಲ್ತಿಗೆ ಹೋಗ್ಬೇಕು. ಸಾಯಂಕಾಲಕ್ಕೆ ಅಡಿಯಾಗುತ್ತೆ. ಇದೇನು ಗಿಡ ಇಲ್ಲಿ ಹಾಕಿದೆಯಲ್ಲ? ಪಡದ್ಲೆ ಗಿಡ. ಈ ಪಾಟಲ್ಲಿ ಉಡ್ತದ. ಈ ಪಾಟಲ್ಲಿ ಹಾಕಪ್ಪದ್ದು ಆ ಕಡೆ ರಾಧಂಟಿರ್ ಹೊಲ್ದಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳೆದಿರೋದಲ್ಲಮ್ಮ. ನೀರು ಪಾಟ್ ನೀರು ಒಯ್ತಲ್ಲ ನೋಡು, ನೀರು ನಿಂತೈತೆ. ಪಡದ್ಲೆ ಗಿಡ ತೆಗ್ದು ಆ ಕಡೆ ಕಾರ ಹಾಕಿದ್ರೆ ಚೆನ್ನಾಗಿ ಬೆಳೆಯೋದು. ತಪ್ಪು ತಿಳಿಯಬೇಡ ನೀನು ಕನಸಿನಲ್ಲಿ ಬಂದರೆ. ಸೀಬೆಣ್ಣು ನೋಡ್ತೀನಿ, ಶೀತ ಆಗೈತೆ, ಆದರೂ ಒಂದೇ ಒಂದು ಕಿತ್ಕೊಂಡು ತಿಂತೀನಿ. ಅಯ್ಯೋ, ಅಪ್ಪ ಮಗ ಇಬ್ಬರು ಜಾಲಾಡ್ಬಿಟ್ಟಿರ್ತಾರೆ ಅಲೆ ಬಂದ ತಕ್ಷಣ. ಎಲ್ಲ ಕಾಯಿ ಹಣ್ಣಾಗಬೇಕು. ಎಲೆಗೊಂದು ಕಾಯಿ ಬಿಟ್ಟವೆ, ಆದರೆ ಕಾಯಿ ಇದ್ದಾವೆ. ಇದನ್ನೇ ಕಿತ್ಕೊಂಡು ಸಿಪ್ಪೆ ಹೊಡ್ಕೊಂಡು ತಿನ್ಬೇಕಷ್ಟೆ. ಆಮೇಲೆ ಅದು ನಾನೇ ಒಂದು ದಿವಸ ಹಾಕೊಂಡ್ರೆ ಚೆನ್ನಾಗೈತೆ ಅಂತ. ಸರಿ ಓಡ್ಬತ್ತೀವಿ, ಬಾಯ್. ಸಾಂಬಾರು ತಗೋರ್ರ. ಏಯ್ ಲೂಸ್ ಈಗ ಒಟ್ಟು ಅತ್ತಿಗೆ. ಓ, ಇವ್ರ ಸ್ಕೂಲಲ್ಲಿ ಭಾರಿ ಅವರೇ ಇರೋದೇ 500 ಜನ ಸಬ್ಸ್ಕ್ರೈಬರು. ಅದರಲ್ಲಿ ಇವ್ರು ಸ್ಕೂರೇ ಅವರತ್ತೆ. ಇವನೇ ಮಾಡಿರ್ತಾನೆ ಇನ್ಯಾರು. ನಾನು ಡಾರ್ಕ್ ಬ್ರೌನ್ ಹೇಳಿದ್ದೆ. ಎಲ್ಲೇ ಬಿಡು,
ಇದಕ್ಕೆಲ್ಲ ಡೋರ್ ಹಾಕಿಸ್ತಾ ಇದೆಯಾ? ಡೆವಲಪ್ಸ್ ನೋಡಲಿಲ್ಲ. ಎಷ್ಟು ಅದು ಕಿಚನ್ ಡೋರ್ ಕ್ಲೋಸ್ ಡೋರ್ ಹಾಕ್ಸೋಕ್ಕೆ? ಇದಕ್ಕೂ ಕ್ಲೋಸ್ ಮಾಡಿಸ್ತೀಯಾ? ಬ್ಲ್ಯಾಕ್ ಕಲರಾ? ಬ್ಲ್ಯಾಕ್ ಕಲರ್ ಇದಕ್ಕೆ ಇದು ಮರೂನು. ಎಲ್ಲಿ ನಲ್ಲಿಗೆ ಇದೆ ಬಿಟ್ಟಿಲ್ಲ? ಮೇಲ್ಗಡೆ ಇವಾಗ ಹಾಕಿದ್ದಾರೆ. ಓ ಹಂಗಿಲ್ಲ, ಇದು ಹೊರಗಡೆ ಒಂದು ಟಾಯ್ಲೆಟ್. ಬೇಕು ನಂದು ನಮ್ಮ ಅತ್ತೆದು ಚಿಕ್ಕರಂಡೆ ಸ್ಟೋರಿ ಹೇಳಬೇಕು. ಚಿಕ್ಕರಂಡೆ ಮಾಡು ಅಂತ ಹೇಳಿದ್ರು, ನನಗೆ ಮಾಡೋಕ್ಕೆ ಬರಲ್ಲ ಅಂದೆ. ಇಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬರೀ ಉಂಡೆ ಕಟ್ಬಿಟ್ಟು ಮಾಡಷ್ಟೇ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಉಂಡೆ ಕಟ್ಟಿದೆ. ಆಮೇಲೆ ಕೇಳಿದೆ ನಾನು, ಕೋಟಿಂಗ್ಗೆ ಕಡಲೆ ಸಿಟ್ಟು ಕಲ್ಸ್ಕೊತೀನಿ ಎಲ್ಲಿದೆ ಅಂತ. ಅವ್ರು ಏನಿಲ್ಲ ಎಲ್ಲ ಹಾಕಿದ್ದೀನಿ, ಬರೀ ಕಟ್ಬಿಟ್ಟು ಎಣ್ಣೆಲಿ ಬಿಡೋದು. ನಾನು ಇರ್ಬೋದೇನೋ, ಯಾಕಂದರೆ ನಾನು ಯಾವತ್ತೂ ಮಾಡಿಲ್ಲ, ಇರ್ಬೋದೇನೋ ಅಂದ್ಬಿಟ್ಟು ಉಂಡೆ ಕಟ್ಬಿಟ್ಟು ಎಣ್ಣೆಲಿ ಹಾಕಿದ್ರೆ ಅದಿಲ್ಲಿ ಬರುತ್ತೆ. ಈ ಸುತ್ತ ಕೋಟಿಂಗ್ ಹಾಕಬೇಕಲ್ಲ. ಆಮೇಲೆ ನಾನು ಮತ್ತೆ ಗೆಲ್ದು ಅಯ್ಯೋ ಅವರು ಮರ್ತ್ಬಿಟ್ಟಿದ್ದಾರೆ. ಅವ್ರಿಗೂ ಸ್ವಲ್ಪ ಆಲೆ ಮರು ಇದು ಏಜ್ ಆಗಿದೆ ಅಲ್ವಾ, ಸೊ ಹಾಗಾಗಿ ನಾನು ಪೆದ್ದಿ, ನನಗೂ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಹೊಬ್ಬೆನ ಮೈದಾ ಹಿಟ್ಟು ಕಲಿಸ್ಕೊಂಡು ಸುತ್ತ ಕೋಟಿಂಗ್ ಕೊಟ್ಬಿಟ್ಟೆ. ಆವಾಗ ಚೆನ್ನಾಗಿ ಬಂತು. ಒಂದು ಒಬ್ಬೆ ಫುಲ್ ಹಾಳಾಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕಂದರೆ ಅವರು ಬಿಳಿ ಎಳ್ಳು ಹಾಕಿ ನೀಟಾಗಿ ರೆಡಿ ಮಾಡಿಟ್ಟಿದ್ರು, ಚೆನ್ನಾಗಿತ್ತು, ವೇಸ್ಟ್ ಆಯಿತು. ಇದಾದಮೇಲೆ ವಡೆ ಮಾಡಿದೆ. ವಡೆ ಅವರೇ ಎಲ್ಲ ರೆಡಿ ಮಾಡಿಟ್ಟಿದ್ರು, ನಾನು ಬರೀ ತಟ್ಟಿದ್ದಷ್ಟೇ. ಅವರೇ ಎಲ್ಲ ರೆಡಿ ಮಾಡಿಟ್ಟಿದ್ರು. ಎಲ್ಲ ಸ್ವಲ್ಪ ಮಾಡಿಕೊಡಿ, ಜಾಸ್ತಿ ಏನಿಲ್ಲ. ಇದಾದಮೇಲೆ ನಾನು ಚಿಕನ್ ಮಾಡಿದೆ. ಚಿಕನ್ ಮೈಸೂರಿನೇ ಕಟ್ ಮಾಡಿಸ್ಕೊಂಬಂದಿದ್ವಿ. ಚಿಕನ್ ಗ್ರೇವಿ ಮಾಡಿದೆ. ಅವ್ರು ಆಲ್ರೆಡಿ ಮಟನ್ ಸಾಂಬಾರು ಮಾಡಿದ್ರು, ಪೊಟ್ಟಿ ಗೊಜ್ಜೆಲ್ಲ ಮಾಡಿಟ್ಟಿದ್ರು. ಆಮೇಲೆ ಈ ಕಡೆ ಕಾಫಿ ಇಟ್ಟಿದ್ದೀನಿ. ಅಲ್ಲಿ ಈವ್ನಿಂಗ್ ಆಗಿತ್ತು, ಸ್ವಲ್ಪ ಬ್ರೇಕ್. ಚಿಕನ್ ಬೇಯಕ್ಕೆ ಇಟ್ಬಿಟ್ಟು ಕಾಫಿ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದೆ. ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ. ಎಂತ ಎಡೆ ಎಲ್ಲ ಮುಗಿಸ್ಕೊಂಡು ಸಂಜೆ ಅಮ್ಮನ ಮನೆಗೆ ಬಂದು ಮಲ್ಕೊಂಡ್ವಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನದು? ಏನು ಗೊಂಬೆ ಇದು? ಏನಿದು? ಆವ ಅಂತ ಯಾರ ಹೆಸರು ಹೇಳ್ಕೊಟ್ಟಿದ್ರು? ಮೀನು, ಫಿಶ್ ಕಡವ ಇದು. ಫಿಶ್ ಹೇಳು, ಫಿಶ್ ಅನ್ನ. ಚಾಕ ತಗೊಂಡೋಗಿದ್ರಾ? ಹೌದಾ? ಗೊಂಬೆ ಒಂದು ಹೆಸರಿಟ್ಟವಳೀಗ ಇದಕ್ಕೆ. ಇರು ಇದು ಹೆಸ್ಬಿಡೋಣ. ಇದೆ ಇದಕ್ಕೆ ಬೇಡ, ಅದಿಲ್ಲ ಅಂದ್ರೆ ಲೀವ್ ಮಾಡುತ್ತೆ. ಗೊಂಬೆ ಕೈ ಹಾಕು ನೋಡೋಣ ಹೆಂಗಿರ್ತದೆ ಒಳಗಡೆಕ್ಕೆ ಅಂತ. ಹಾಕು. ಕರೆಕ್ಟ್. ಮೀನುಗಳು ಕಸ ತಿಂತವೆ. ಅವಾಗ ಪೆಡಿಕ್ಯೂರ್ ಮಾಡಿಸ್ಕೊತಾ ಇದೀನಿ ನಾನು. ನೋಡು ಆಲೆ ಬಂದ್ಬಿಟ್ಟು. ಈಗ ಗೊಂಬೆ ಹಾಕ್ತಾರೆ. ಕೈ ಎತ್ತ. ಹಾಕು ಗೊಂಬೆ. ಭಯ ಕೈ ಎತ್ತಮ್ಮಲ್ಲ. ಈಗ ಅವಳ ಹಾಕ್ತಾಳಂತೆ. ಎತ್ತೆ ಕೈ ಎತ್ತೆ. ಯಾಕು ಗೊಂಬೆ? ಯಾಕು
ಅವ್ರ ಅಕ್ಕಂಗೆ ಹೇಳ್ತಾಳೆ ಹಾಕೋತ್ತ. ಅರೆ ಅದಕ್ಕೆ ಪಿಟ್ಸ್ ಬರ್ಸ್ಬಿಡಿ ಮೀನ್ಗೆ. ಈಗ ಇವಳು ಹಾಕು. ಈಗ ಗೊಂಬೆ ಗೊಂಬೆ ಇದು ಬೇಡಮ್ಮ, ಹಂಗೆಲ್ಲ ನೀರು ಗಲೀಜ್ ಮಾಡ್ಬೇಡ. ಹಾಕ್ತೀನಲ್ಲ ಅಮ್ಮ. ಅವಳು ಕೈಗೆ ಮೀನ್ ಹಾಕ್ತೀನಿ ಸ್ವಲ್ಪ. ಅದೇ ಬೇಡಮ್ಮ, ಬಾ ಸ್ನಾನ ಮಾಡಿಸ್ತೀನಿ. ಬೇಗ ಬಾ ಬೇಗ ಬಾ ಬೇಗ ಬಾ. ಅಯ್ಯೋ ಅವಳಿಗೆ ಮೊಸರು ಮೊಸರು ಹೆಂಗೆ ತಿಂತಾವಳು ನೋಡಪ್ಪ. ನಾನು ದೊಪ್ಪಲ್ಲಿ ತಿಂತಾ ಇದ್ದೀನಿ. ಮಟನ್ ರೆಡಿ. ತಿಂಡಿ ತಿನ್ಕೊಂಡು ಬ್ಯಾಕ್ ಟು ಮೈಸೂರು ಅಷ್ಟೇ. ಮುಗೀತು ಒನ್ ಡೇ ಟ್ರಿಪ್ ನಮ್ಮದು. ನಾಡಹಬ್ಬ ಮೈಸೂರು ದಸರಾಗೆ ಸುಸ್ವಾಗತ. ಈ ಕಡೆ ತೆಗ್ಸು ಸ್ವಾಗತ ಸುಸ್ವಾಗತ. ನಾವೇ ಇರಲ್ಲ ದಸರಾಗೆ ಹೇಳ್ಬೇಕು ಅಂದರೆ. ನಾವೇ ಊರಿಗೆ ಹೋಗ್ತೀವಿ ದಸರಾ ದಿನ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಯ್ತು ಪೂಜೆ ದಿನ. ಎಲ್ರಿಗೂ ಮೈಸೂರಿಗೆ ಸ್ವಾಗತ. ದಸರಾ ಬಂದು ನೋಡಿ ಮೈಸೂರಲ್ಲಿ ಲೈಟಿಂಗ್ಸ್ ನೋಡಿ. ನಾವು ಲೈಟಿಂಗ್ಸ್ ನೋಡೋಕೆ ಹೋಗ್ಬೇಕಲ್ಲ ಒಂದ್ಸತಿ. ಹೋದ ವರ್ಷ ನಾವೇ ಹೋಗಿದ್ದೆ ಸ್ಕೂಟ್ರಲ್ಲಿ. ಬರೀ ದೀಕ್ಷೆ ಬಂದಿದ್ದೆ ಅನ್ಸುತ್ತೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೈಟ್. ನಾವೇ ಕಿತ್ಕೊಂಡು ಬಂದಿದ್ದೀವಲ್ಲ. ಅವ್ನು ಚಿಕ್ಕವನ್ ಹಾಕೋನಂತ ಅಲ್ಲಿ ಬ್ಯಾಕ್ ಟು 50 ರೂಪಾಯಿ ಮೈಸೂರು. ಅಂತೆ. ಎಲ್ಲಿ 50 ರೂಪಾಯಿ ಕೆಜಿ ಅಂತೆ. ಅದೇ ಕೃಷ್ಣಾಪುರಕ್ಕೆ ಹೋಗೋ ರೋಡಲ್ಲ ಅಂದರೆ ಅಲ್ಲೇ ಹೋಗಿ ತೊಗೊಂಡ್ರೆ 50 ರೂಪಾಯಿ ಕೆ ಜಿ ಅಂತ. ಇಲ್ಲ ತಂದು ಕೊಡ್ತಾನೆ ಬೇಕಾದ್ರೆ ಕೆಜಿ. ಎಷ್ಟು ಬರುತ್ತೆ ಮನೆ ಕೆ ಜಿಗೆ? ಚೇಂಜ್ ಇಲ್ವಾ ನಿಮ್ಮ ಅಮ್ಮಗಳು ಕೊಡೋಕ್ಕೆ? ಯಾರಿಗೆ ಕೊಡೋಕ್ಕೆ? ಯಾರು ಕಾಣ್ತಾನೆ ಇಲ್ಲ. ಅಯ್ಯೋ ಅವ್ರು ಇಲ್ಲಿಗೆ ಬರೋಷ್ಟೊಳಗೆ ನಾನು ಸಿಗ್ನಲ್ ಬಿಡೋಲೋಕೆ ಇನ್ನೂ ಅಲ್ಲವ್ರೆ. ಇಟ್ಕೊಳಪ್ಪ ದುಡ್ಡು. ಹೋದ್ಸತಿ ಕೊಡೋಕೆ ಅಂತ ಇಟ್ಕೊಂಡಿದ್ದು ಸಿಗ್ನಲ್ ಬಿಡ್ತು. ಸಿಗ್ನಲ್ ಬಿಡ್ಲಿಲ್ಲ, ಅವರೇ ಹೊರಟೋದ್ರೆ ಎಲ್ಲ. ವಾವ್ ಬಬಲ್ಸ್ ಅಂತ ಎಲ್ಲ ಎತ್ಕೊಬತ್ತವ್ರೆ. ಒನ್ ಡೇ ಟ್ರಿಪ್ ಮುಗೀತು ಊರ್ದು. ಈಗ ಬ್ಯಾಕ್ ಟು ಮೈಸೂರು. ಏನು ಪಾಪು ನಾನು ಹಾಲಿಡೇಗೆ ಇರ್ತೀನಿ ಅಂತ ಕೇಳಲೇ ಇಲ್ವಲ್ಲ? 10 ಡೇಸ್ ಮತ್ತೆ ಹೋಗು. ಕೇಳ್ಬೇಕಾಯ್ತು. ಒಂದು 2 ದಿವಸ ಹಾಲಿಡೇಗೆ ಇರ್ತೀನಿ ಅಂತ. ನೀನು ಬಿಟ್ಟರೆ ಇರ್ಬೋದಮ್ಮ. ನೀನು ಕೇಳಲೇ ಇಲ್ವಲ್ಲ ನಾನು ರಜೆಗೆ ಇರ್ತೀನಮ್ಮ, ನಾನು ಹಾಲಿಡೇಗೆ ಇರ್ತೀನಮ್ಮ ಅಂತ. ನಾನು ಕೇಳಿದ್ರೆ ಕೇಳಿಲ್ಲ ನೀನು. ನಿಮ್ಮ ಅಜ್ಜಿನ ಅಯ್ಯೋ ಬೇಡವಾಗ ಬಿಸ್ಲಾಗ ಕರ್ಗಾಗೋಯ್ತಾವೆ ಅಂತ ಕಳಿಸ್ಬಿಟ್ರು. ಆಯ್ತು ಗೊಂಬೆ ಕರ್ಕೊಬೋದಿತ್ತಪ್ಪ. ಹಾಂ, ಹೌದು. ಏನು ನೋಡ್ಕೋತೀಯಾ? 10 ಡೇಸ್ ಮತ್ತೆ 10 ಡೇಸ್ ಅಷ್ಟೇ. ಮತ್ತೆ ಯೋಗಾಗೆ ಹೋಗ್ಬೇಕು ಪಾಪ. ಇವತ್ತು ಯೋಗ ಕರ್ಕೊಂಡು ಹೋಗ್ತೀನಿ ಸಂಜೆ 5 to 6. ನಾಳೆಯಿಂದ ಸಂಜೆ ಟೈಮ್ ಹೋಗೋಣ ರಜೆ ಮುಗಿಯೋಷ್ಟ ಗಂಟ. ಈವ್ನಿಂಗ್ ಬೆಳಗ್ಗೆ ಯಾರು ಬೇಗ ನೋಡ್ತಾರೆ? ಬೆಳಗ್ಗೆ ಹೋಗ್ತೀನಿ, ಸಂಜೆ ನಂಗೆ ಹೋಗೋಕ್ಕಾಗಲ್ಲ. ಆಡ್ತಾನೆ ಬೆಳಗ್ಗೆ ತನಕ ಡೈಲಿ ಎದುರಿಸ್ತೀನಿ 6:30ಗೆ. ಮತ್ತೆ ನೀವು ಮಂಗ ಥರ ಇರ್ತೀಯಲ್ಲ. ಬಂದರು ನಮ್ಮ ಲೋಕಿ ಫ್ರೆಂಡು. ಥ್ಯಾಂಕ್ ಯು. ಬಾಯ ಕರ್ಲ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅಮ್ಮದು. ಗರ್ಲ್ ಅಷ್ಟು ಗೊತ್ತಾಗಲ್ವ ಅಮ್ಮ? ಡ್ರೆಸ್ಸಿಂಗ್ಸು ಹೇರ್ಸ್ ಸ್ಟೈಲ್ ನೋಡಿದ್ರೆ ಗೊತ್ತಾಗತ್ತೆ ತಾನೆ ಅವ್ರ ಗರ್ಲ್ ಅಂತ. ಬಾಯರೇ ಆ ಥರ ಹಂಗೇನಿಲ್ಲ. ಏನು ಮಾಡೋಕ್ಕಾಗಲ್ಲ. ಕೆಲವರು ಇತ್ತೀಚೆಗೆ ಅದು ಯಾವುದು ಮಾಡ್ತಾರೆ ಅಂತ ಹೇಳ್ತಾರೆ. ವೇಷ ಹಾಕೊಂಡು ಸುಮ್ಮನೆ ಭಿಕ್ಷೆ ಬೇಡಕ್ಕೆ ಬರ್ತಾರೆ ಅಂತ. ಎಲ್ಲರೂ ಮಾಡಲ್ಲ. ಎಲ್ಲ ಕೆಲವರೊಬ್ಬೊಬ್ರು ಆ ಥರ ಮಾಡಬಾರ್ದು ಪಾಪ. ಇಂಥವ್ರಿಗೆ ಯಾರು ಒರಿಜಿನಲ್ ಇರ್ತಾರೆ ಅವ್ರನ್ನ ಅನುಮಾನದಿಂದ ನೋಡಬೇಕು ಅನ್ಸುತ್ತೆ. ಲಗೇಜ್ ನೋಡ್ರಿ ಎಲ್ಲ ಮೈಸೂರಿಗೆ ಬರ್ತಾರು ತುಂಬ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ಮೈಸೂರಲ್ಲಿ. ನಮ್ಮದು ಮೈಸೂರಿಂದ ಆಚೆ. ಊರಿಂದ ಬಂದು ಮಟನ್ ತೊಗೊಬಂದಿದ್ವಿ. ನಾವು ಚೀಟಿ ಹಾಕಿದ್ವಿ ಪಕ್ಷಕ್ಕೆ ಅಂತಲೇ ಹಾಕಿದ್ದು. ಆದರೆ ನಾವು ನೆನ್ನೆನೇ ಹಬ್ಬ ಮಾಡಿಬಿಟ್ರು ನಮ್ಮ ಲೋಕೇಶ್ವರ ಮನೇಲಿ. ಸೊ ಅದಕ್ಕೆ ನಾವು ಇಲ್ಲಿ ಮೈಸೂರಿಗೆ ತೊಗೊಬಂದು ಈಗ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ. ಮುದ್ದೆ ಅನ್ನಕ್ಕೆಲ್ಲ ಇಟ್ಟಿದ್ದೀನಿ. ಈಗ ಮೀಶೋಯಿಂದ ಒಂದು ಆರ್ಡರ್ ಬಂದಿತ್ತು. ಸೊ ನೋಡೋಣ ಏನು ಅಂತ. ಇದೇನೇನು ವಾಷಿಂಗ್ ಮಿಷಿನ್ ಪ್ಯಾಡ್ ಅನಿಸುತ್ತೆ. ಮೋಸ್ಟ್ಲಿ ವಾಷಿಂಗ್ ಮಿಷಿನ್ ಪ್ಯಾಡ್ಸೇ ಆರ್ಡ್ರ್ ಮಾಡಿದ್ದೆ. ಹೆಂಗೆ ಬಂದಿದೆ ನೋಡೋಣ. ಬಾ ಪಾಪ ಬಿಚ್ಚಿದ್ದು. I am the opener of the home. ಕೂತ್ಕೋ. I want one chaku to open a... ಅಯ್ಯ
ಇನ್ನು ಇಂಗ್ಲೀಷ್ ನನ್ನ ಹೇಳ್ತೀವಿ ಸರಿಯಾಗಿ. हमको एक चाकू दो और एक कतरी दो. ಏನು ಬೇಡ ಅಲ್ಲಿ. Because Pune is powerful. Domino's pizza ಇಂದ ನಾವೊಂದು ಬರ್ಗರ್ ತಂದಿದ್ದೀವಿ. ಸುಮ್ಮನೆ ಓಪನ್ ಮಾಡ್ಕೊರಿ. ವಾಶ್ ಮಿಷಿನ್ ಪ್ಯಾಡ್ಸ್ ಇವು ಕಡೆ ಸ್ಟ್ಯಾಂಡ್ ಥರ ವಾಶ್ ಮಿಷಿನ್ಗೆ ಈ ಥರ 4 ಹೋಗ್ಬೋದಾ ಮುಂದೆ? ಇದು ಕೂರಿಸ್ಬೇಕು, ವಾಶ್ ಮಿಷಿನ್ಗೆ ಹಾಕ್ಬೇಕು. 4 ಸೈಡ್ 4 ಸೈಡು. ವಾಷಿಂಗ್ ಮಿಷಿನ್ ತಲ್ಲಕ್ಕೆ ಈಸಿ ಆಗಲ್ಲ ಇದು. ಈಸಿ ಆಗುತ್ತೆ, ಮತ್ತು ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಡುತ್ತೆ ನಮಗೆ ಒರ್ಸೋಕ್ಕೆ. ನಾನು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಇರಲಿಲ್ಲ, ನಾವು ತೊಗೊಂಡಿರಲಿಲ್ಲ. ಫ್ರಂಟ್ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಹಾಕ್ಬಾರ್ದು, ಅದು ಅಳ್ಳಾಡುತ್ತಲ್ಲ, ಅದಕ್ಕೋಸ್ಕರ ಅಂತ ಹೇಳ್ತಿದ್ರು. ಇದನ್ನ ಹಾಕಿದ್ರೆ ಏನೋ ಪ್ರಾಬ್ಲಮ್ ಇಲ್ವಾ ಏನೋ ಇದೆಲ್ಲ ನೋಡಿದೆ ನಾನು ಮೀಸೋದಲ್ಲಿ. ಸುಮಾರು ಜನ ತೊಗೊಂಡಿದ್ರು, ವರ್ತ್ ಅಂತ ಹಾಕಿದ್ರು. ಕಿತ್ತೋಗಿಲ್ಲ ಪಾಪು, ಈ ಥರ ಓಪನ್ ಅಷ್ಟೇ. ಇಲ್ಲಿ ಮೊಳೆ ಕೊಟ್ಟಿದ್ದಾರೆ. ಇದನ್ನ ಹಾಕೋಣ ಮಾಡಿದ್ದೀನಿ. ನೀಟಾಗಿ ಕೂರಿದೆ 4 ಕಡೆನೂ. ಮೊದಲೇನಾಗ್ತಿತ್ತು ಅಂದರೆ ಕೆಳಗಡೆ ಕಸ ಗುಡ್ಸ್ಕೊಳಕ್ಕಾಗ್ತಿಲ್ಲ ನನಗೆ, ಎಷ್ಟು ಗಲೀಜಿದೆ. ಈಗ ಆರಾಮಾಗಿ ಪರ್ಕೆ ಹಾಕಿ ಕಸನೂ ಗುಡ್ಸ್ಕೊಬೋದು, ಒರೆಸ್ಕೊಳ್ಳಬೋದು ಆರಾಮಾಗಿ. ಕೈ ಹೋಗುತ್ತೆ, ಒರೆಸ್ಕೊಬೋದು. ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ಇದು. 160 ರೂಪೀಸ್ ಅಷ್ಟೇ ಅನ್ಸುತ್ತೆ, ಅಷ್ಟೇ 160 ರೂಪೀಸು. ನಿಮಗೂ ಯೂಸ್ಫುಲ್ ಆದರೆ ತರಿಸ್ಕೊಬೋದು. ಎಷ್ಟು ಗಲೀಜಿದೆ, ಏನೇನೆಲ್ಲ ಹೋಗಿದೆ. ನನಗಂತೂ ತುಂಬ ಯೂಸ್ಫುಲ್ ಅನಿಸ್ತು. ನಾನು ಕೆಳಗಡೆ ಒರ್ಸೋಕ್ಕಾಗ್ತಿರಲಿಲ್ಲ. ಯಾವಾಗಲೂ ವಾಷಿಂಗ್ ಮಿಷಿನ್ ತಳ್ಬಿಟ್ಟು ಒರ್ಸೋಕ್ಕಂತೂ ಆಗಲ್ಲ. ಈಗಂತೂ ಸಿಕ್ಕಾಬಟ್ಟೆ ಯೂಸ್ಫುಲ್ ಅನಿಸ್ತು. ನೀಟಾಗಿ ಪರ್ಕೆ ಹೋಗುತ್ತೆ, ನೀಟಾಗಿ ಕೈ ಹೋಗುತ್ತೆ, ನೀಟಾಗಿ ಒರೆಸ್ಕೋಬೋದು. ಇವತ್ತೊಂದು ಪಾರ್ಸಲ್ ಬಂತು. ಇದೇನಿಲ್ಲ, ಲಿಪ್ ಲೈನರ್ ಮಲ್ಟಿ ಕಲರ್. ಅಲ್ಲಿ ಗುಬಾಲ್ ಕಟಿಂಗ್ ಅಕ್ಕೋ ಲಿಪ್ ಲೈನರ್ಸ್ ಇದು. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದೇ ಒಂದು ಪಾರ್ಸಲ್ ಬರಬೇಕು. ಯಾರದು? ನೀನು ಕೈ ಕುಯ್ಕೋತಿ ಅಷ್ಟೇ ಪೂರ್ವಿ. ನೀನು ಸುಮ್ಮನೆ ಹಿಂಗೆ ಬಿಚ್ಚೋದಕ್ಕೆ ಏನು ಅಯ್ಯೋ. ನನಗೆ ಇಟ್ಬಿಡ್ತೀನಿ ಚಾಕಲ್ ಬೇಕಾದ್ರೆ. ನಾನು ಇವತ್ತು ನನ್ನ ಗೋಲ್ ಕಾರ್ಡ್ ಇದೊಳ್ಳಿದ್ದೀನಿ. ಆಯ್ತು, ಹಂಗೆ ಹಾಕು. ವಾವ್, ಬಿಡು, ಕೊಡ ಲಿಪ್ ಲೈನರ್ಸು, ಮಲ್ಟಿ ಕಲರ್ ಲಿಪ್ ಲೈನರ್ಸ್ ಚೆನ್ನಾಗಿದಾವಲ್ಲ. ಇದು ನೋಡಿದೆ, ರಿವ್ಯೂಸು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಬೆಸ್ಟ್ ಕ್ವಾಲಿಟಿ, ಸಖತ್ತಾಗೈತೆ ಅಂತ. ಹಾಗಾಗಿ ಬುಕ್ಕಿಂಗ್ ಮಾಡಿದ್ದೆ. ನೋಡೋಣ ಇರಿ ಹೆಂಗಿದೆ ಅಂತ. ಈಗ ಫಸ್ಟ್ ಅಮೂಲ್ ಟ್ರೈ ಇಲ್ಲ 10 ಡೇಸ್ ಆದರೂ ಹೋಗಲ್ಲ ಅಂದರೆ ಬೈಲಮ್ಮ ಅಮ್ಮ ಅದು ಬೇಡ ಪಿಂಕ್. ಅವಳು ರೆಡಿ ಇರ್ತಾಳೆ. ಲಿಫ್ಟ್ ಕಲರ್, ವಿಚ್ ಕಲರ್? ಒಂದಕ್ಕೆ ಇದು ಒಂದಕ್ಕೆ ಒಂದಕ್ಕೆ ಬೇಗ ಲಿಪ್ ಇದು ಮಾಡು. ಅಯ್ಯೋ ಈಗ ತಾನೇ ತಿಂದು ಬಂದು. ಸರಿಯಾಗಿ ಇಟ್ಕೊ ಲಿಪ್ಪು. ಅಷ್ಟೇ. ಲಿಪ್ ಲೈನರ್ ಇದಮ್ಮೋ, ಲಿಫ್ಟಿಕ್ ಅಲ್ಲ. ಹಿಂಗೆ ಲೈನ್ ಹಾಕೋದು ಲಿಪ್ಟು. ಚೆನ್ನಾಗಿದೆ. ಕೈ ಮೇಲೆ ಈ ಕೈ ಮೇಲೆ ಬರ್ತೀನಿ 2 ನಿಮಿಷ, ಅವಾಗ ಗೊತ್ತಾಗುತ್ತೆ. ನಿನ್ನ ಲಿಪ್ಪಲ್ಲೆಲ್ಲ ಗೊತ್ತಾಗಲ್ಲ. ಇದು ಒಂದು ಕಲರ್. ಚೆನ್ನಾಗಿದೆ. ದಪ್ಪ ಕಾಣಿಸೋದಿಲ್ಲ ನೋಡಿ. ಇಲ್ಲಿ ಕಲರ್ ಪಾಲಿಶ್ ಚೆನ್ನಾಗಿದ್ದಾವೆ ಲಿಪ್ ಲೈನರ್ಸ್. ಎಷ್ಟು ಕಲರ್ಸ್ ಇದ್ದಾವೆ? 12 ಇರ್ಬೋದು ಮೋಸ್ಟ್ಲಿ. 12 ಕಲರ್ಸು. ನಮ್ಮ ಅಲ್ಲೊಂದು ತೊಗೊಂಡೋಗಿದ್ಯಾ? ತೊಗೊಂಬ. 12 ಇದ್ದಾವೆ, ಎಲ್ಲ ಕಲರ್ಸ್ ಇದ್ದಾವೆ. ಅಂದರೆ ಲಿಫ್ಟಿಗೆ ಯಾವ್ದು ಯೂಸ್ ಮಾಡ್ತೀವಿ ಆ ಕಲರ್ಸ್. ಜಾಸ್ತಿ ಯೂಸ್ ಮಾಡೋದೇ ಬ್ರೌನು ಮತ್ತು ರೆಡ್. ಈ ಪ್ರಕಾರ 200 ಒಳಗಡೆ ಇರ್ಬೋದು ಮೋಸ್ಟ್ಲಿ, ಅಷ್ಟೇ. 200 250 ಏನೋ ಇರ್ಬೋದು. ಸೈಡಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ. ಒಂದು ಲಿಪ್ ಲೈನ್ ನಾನೇ ಹಾಕ್ಕೊಂಡು ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಯಾವ್ದು ಹಾಕೊಳ್ಳಿ? ಡಾರ್ಕ್ ಬ್ರೌನ್ ಹಾಕೋತೀನಿ. ಡಾರ್ಕ್ ಬ್ರೌನ್. ಸಿ ಚೆನ್ನಾಗಿದೆ ಅಲ್ಲ? ಈಗ ಇಲ್ಲಿ ಲಿಪ್ಟಿಕ್ ಹಾಕೊಂಡ್ರೆ ಪರ್ಫೆಕ್ಟ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ರಂಜನಾ ಫ್ಯಾಮಿಲಿ ವ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಮೇಡಮ್. ಪುರಿ ಬಾಯ್ ಬಾಯ್. ನಾವು ಪುಷ್ಪ ಫಿಲಮ್ ನೋಡ್ತಾ ಇದ್ದೀವಿ. ಪುಷ್ಪ ಅಲ್ಲ 2 ಸತಿ ನೋಡಿದೆ. ಪುಷ್ಪ 1 ತಿರ್ಗಾ ನೋಡ್ತಾನೆ.